ಈ ದಿನ ನಮ್ಮ ಜಿಲ್ಲಾಧಿಕಾರಿ ಡಿ ಸಿ ಸಾಹೇಬ್ರೆ ಭೇಟಿ ಮಾಡಿದ್ವಿ. ಏನಕ್ಕೆ ಭೇಟಿ ಮಾಡೋಕ್ಕೆ ಬಂದಿದ್ವಿ ಅಂದರೆ KGF ಮುನ್ಸಿಪಾಲ್ಟಿಯಲ್ಲಿ ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಇರುವರು. ಎಷ್ಟು ಜನ ಲಾಂಗ್ ಸ್ಟ್ಯಾಂಡಿಂಗ್ ಇದ್ದಾರೆ? ಶಶಿಕುಮಾರ್, ಜಯರಾಮನ್, ಆಮೇಲೆ ಕೃಷ್ಣಮೂರ್ತಿ, ಚಂದ್ರು, ತುಂಬ ಜನ ಎಷ್ಟೆಷ್ಟು ವರ್ಷ ಅದರಲ್ಲಿ ಲಾಂಗ್ ಸ್ಟ್ಯಾಂಡಿಂಗಲ್ಲಿದ್ದಾರೆ. ಅವರೆಲ್ಲ ಚೇಂಜ್ ಮಾಡಬೇಕು ಅಂತ ಡಿ ಸಿ ಸಾಹೇಬ್ರಿಗೆ ಕೊಟ್ಟಿದ್ದೀವಿ. ಲೋಕಾಯುಕ್ತದಲ್ಲಿ ಕೊಟ್ಟಿದ್ದೀವಿ. ಲೋಕಾಯುಕ್ತದಲ್ಲಿ ಫ್ರೈಡೇ ಬರೋಕ್ಕೆ ಹೇಳಿದ್ದಾರೆ. ಫ್ರೈಡೇ ಅಲ್ಲಿ ಅವ್ರ ಮೇಲೆ ಕೇಸ್ ಫೈಲ್ ಆಗುತ್ತೆ. ಇಲ್ಲಿ ನಮ್ಮ ಡಿ ಸಿ ಸಾಹೇಬ್ರಿಗೆ ಹೇಳಿದ್ರ ಮೇಲೆ ಕಾಪಿ ನೋಡಿ, ಡಿ ಸಿ ಸಾಹೇಬ್ರಿಗೆ ಹೇಳಿದ್ರ ಮೇಲೆ ಡಿ ಸಿ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ದೀವಿ. ಅವ್ರು ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಳ್ತೀವಿ ಅಂತಾರೆ. ನೆಕ್ಸ್ಟು ಡಿಸ್ಟಿಕ್ ಮಿನಿಸ್ಟ್ರು ಅವ್ರ ಹತ್ರ ಹೋಗ್ತೀವಿ. ಇಲ್ಲಿಂದ 20 ಜನ ಲೀಗಲಾಗಿ ಯಾರು ಲಾಂಗ್ ಸ್ಟ್ಯಾಂಡಿಂಗ್ ಇದ್ದಾರೆ ಡಿ ಸಿ ಸಾಹೇಬ್ ಗಮನಕ್ಕೆ ನಾವು ತಂದಿದ್ದೀವಿ. ಅವ್ರು ಇಮ್ಮಿಡಿಯೇಟ್ ಅದು ನೋಡ್ಕೊಳ್ತೀವಿ, ಮಾಡ್ತೀನಿ, ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಹೇಳಿದ್ದಾರೆ, ನಮ್ಗೆ ಸಂತೋಷ ಆಯಿತು. ಅದೇ ಥರ ಮಿನಿಸ್ಟ್ರ್ ಹತ್ರ ಹೋಗ್ತೀವಿ. ಲೋಕಾಯುಕ್ತ ಫ್ರೈಡೇ ಬರೋಕ್ಕೆ ಹೇಳಿದ್ದಾರೆ. ಲೋಕಾಯುಕ್ತ ಫ್ರೈಡೇ ಬಂದು ಅವ್ರ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡ್ತೀವಿ. ಫೈಲ್ ಮಾಡಿದ ಮೇಲೆ ಅವರು ಆಕ್ಷನ್ ತಗೊಳ್ತಾರೆ. ನಾವು ಏನಕ್ಕೆ ಇಷ್ಟಪಡ್ತೀವಿ ಅಂದರೆ ತುಂಬ ಲಾಂಗ್ ಸ್ಟ್ಯಾಂಡ್ ಇರುವುದು ಅವಶ್ಯಕತೆ ಇಲ್ಲ. ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು, ಮುನ್ಸಿಪಾಲ್ಟಿ ಕ್ಲೀನ್ ಆಗಬೇಕು. ಇದೇ ನಮ್ಮದು ಒಂದು ಮೇಯ್ನ್ ಇದರಲ್ಲಿ ನಾವು ಬಂದಿರ್ಬೋದು. ಯಾಕಂದರೆ ನಾವು ಬೇರೆ ರೀತಿಯಲ್ಲಿ ತುಂಬ ಇಶ್ಯೂಗಳು ಮುನ್ಸಿಪಾಲ್ಟಿಯಲ್ಲಿ ನಡೀತಾ ಇದೆ. ಇದು ಕೇಳಿದರೆ ಲಾಂಗ್ ಸ್ಟ್ಯಾಂಡಿಂಗ್ ಹೇಳ್ತಾರೆ. ಹೊಸಬರು ಬರಲಿ. ಇವತ್ತು ಯಾವಾಗ ಹೊಸ ಕಮಿಷನರ್ ಡಿ ಸಿ ಸಾಹೇಬ್ರೆ, ಹೊಸ ಕಮಿಷನರ್ ಆಂಜನೇಯ ಬಂದಿದ್ದಾರೆ. ಹತ್ರ ಹೊಸ ಸ್ಟಾಫ್ಗಳು ಬರಲಿ, ಮುನ್ಸಿಪಾಲ್ಟಿ ಕ್ಲೀನ್ ಆಗುತ್ತೆ, ಒಳ್ಳೆಯದಾಗುತ್ತೆ. ಅದೇ ಥರ ನಾವು ಹೇಳ್ಕೊಂಡು ಸಾಹೇಬ್ರ ಹತ್ರ ಪರ್ಮಿಷನ್ ಕೇಳಿದ್ದೀವಿ. ಬಂದು ಏನಕ್ಕೆ ನಾವು ಬರ್ತಾ ಇದ್ದೀವಿ ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಅಂದರೆ ಕೆಲವರು ಹೇಳ್ತಾರೆ ಏನು ಲಾಂಗ್ ಸ್ಟ್ಯಾಂಡಿಂಗ್ ಹೇಳ್ತಾರೆ. ಲಾಂಗ್ ಸ್ಟ್ಯಾಂಡಿಂಗಲ್ಲಿ ತುಂಬ 8 ವರ್ಷ 10 ವರ್ಷ 15 ವರ್ಷ 20 ವರ್ಷ ಕೆಲಸ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಅದು PKC ಒಂದು ಅಷ್ಟನ್ನು ಇಟ್ಕೊಳ್ತಾರೆ. ನಾವು ಇವ್ರಿಗೆ ಬೇಡ ಹೇಳ್ತಾ ಇದ್ದೀವಿ. PKC ಕೆಲಸ ಮಾಡೋರು ಒಂದು 10 ಜನ ಮುನ್ಸಿಪಾಲ್ಟಿ ಒಳಗೆ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾರು ಸ್ಯಾಲ್ರಿ ಕೊಡೋದು? ಯಾಕಂದರೆ ಇವ್ರಿಗೊಂದು ಅಸ್ಟೆಂಟು ಇದು ಬೇಡ. ನಾವು ಡಿ ಸಿ ಹತ್ರ ಹೇಳಿದ್ದೀವಿ, ಡಿ ಸಾಹೇಬ್ರ ಹತ್ರ ಬೇಡ ಸಾಹೇಬ್, ಇಲ್ಲಿಂದ ಇವ್ರು ತೆಗೆದಾಕಬೇಕು, ಬೇರೆ ಜನ ಬರಲೇಬೇಕು. ಇದು ಒಂದು ಕಾರಣಕ್ಕೆ ನಾವು ಬಂದಿರೋದು. ಇವ್ರಿಗೆ ಸ್ಯಾಲ್ರಿ ಕೊಡುವುದೇ ತಪ್ಪಾಗ್ತದೆ. ಇವರು ಇನ್ನೊಬ್ರು ಇಟ್ಕೊಂಡ್ರೆ ಯಾವ ರೀತಿಯಲ್ಲಿ ನ್ಯಾಯನೋ ಈ PKC ಹುಡುಗರು ಹಾಳು ಮಾಡ್ತಾರೆ. ಅವರು ಏನೋ ಕೆಲಸ ಎಲ್ಲೆಲ್ಲ ಮಾಡೋಕ್ಕೆ ಹೋಗ್ಬೇಕು, ಅವರು ಇಟ್ಕೊಂಡು ಹಾಳು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಹೇಳಿದ್ದೀವಿ. ಇದು ಓಕೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಶಾರ್ಟ್ಲಿ ಸಾಹೇಬ್ರು ಕೂಡ KGF ವಿಸಿಟ್ ಬರ್ತಾರೆ. ಬಂದ್ರ ಮೇಲೆ ಆಕ್ಷನ್ ತೊಗೊಳ್ತೀನಿ ಹೇಳಿದ್ದಾರೆ. ನೆಕ್ಸ್ಟ್ ಸ್ಟೆಪ್ಪು ಬಂದು ಮಿನಿಸ್ಟ್ರ್ ಹತ್ರ ಹೋಗಿ ಮಿನಿಸ್ಟ್ರ್ ಹತ್ರ ಲೆಟರ್ ಥ್ರೂ ಮಾಡ್ತೀವಿ. ಲೋಕಾಯುಕ್ತದಲ್ಲಿ ಫ್ರೈಡೇ ಇವ್ರ ಮೇಲೆ ಕೇಸ್ ಫೈಲ್ ಆಗುತ್ತೆ. ಜೈ ಹಿಂದ್, ಜೈ ಕನ್ನಡ. ನಮಗೆ ಗೊತ್ತಾಗಲ್ಲ ಅವರು ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.